अवेयर वहाँ लगाना है वो माइक। अल्हम्दुलिल्लाह रब्बिल आलमीन वस्सलातु वस्सलामु अला सय्यिदिल अंबिया वल मुरसलीन व अला आलिहि व अस्हाबिहि व सल्लम तस्लीमन कसीरन कसीरन कसीरा। अम्मा बाद, अऊज़ु बिल्लाहि मिनश शैतानिर रजीम, बिस्मिल्लाहिर रहमानिर रहीम। वश्शम्सि वदुहाहा वल क़मरि इज़ा तलाहा वन नहारि इज़ा जल्लाहा वल्लैलि इज़ा यग़शाहा वस्समाइ वमा बनाहा वल अर्दि वमा तुहाहा वनफ्सिन वमा सव्वाहा फ़अल्हमाहा फुजूरहा वतक़वाहा क़द अफ़लह मन ज़क्काहा वक़द ख़ाब मन दस्साहा। क़ाल नबी सल्लल्लाहु अलैहि वसल्लम अद्दुनिया खुलिक़त लकुम व इन्नकुम खुलिक़तुम लिल आखिरा। तमाम हज़रात एक मर्तबा दरूद पाक पढ़ें। अल्लाहुम्मा सल्लि अला सय्यिदिना मुहम्मद व अला आलि सय्यिदिना मुहम्मदिन व बारिक व सल्लिम। गुरु ಹಿರಿಯರೇ, ಔಲಿಯಾ ಇಕ್ರಾಮರು ಧರ್ಮ ಪಂಡಿತರು ಹೇಳ್ತಾರೆ, ಹೊಟ್ಟೆ ಹಸ್ದವ್ರಿಗೆ ಭಾಷಣ ಬಯಾನ ಮಾಡಿದ್ರೆ ಏನು ಅಸರ ಆಗೋದಿಲ್ಲ ಅಂತ. ಟೈಮ್ ಅಂತೂ ಭಾಳ ಆಗೈತಿ, ನಾನು ಭಾಳತ್ತು ಬ್ಯಾನ್ ಮಾಡೋದಿಲ್ಲ, ಭಾಳದ್ರೆ 2 ತಾಸು ಭಾಳ ಅಷ್ಟೇ. ಹೊಟ್ಟೆ ತುಂಬೋರು ನಸೀಹತ್ ಮಾಡಿದ್ರು, ಯಾವ ಬುದ್ಧಿ ಮಾತು ಹೇಳಿದ್ರೆ ಅದು ಫೈದೆ ಆಗೋದಿಲ್ಲ ಅಂತ. ಹೊಟ್ಟೆ ಹಸ್ದವ್ರಿಗೆ ಹೇಳಿದ್ರು ಅದು ಫೈದೆ ಆಗೋದಿಲ್ಲ ಅಂತ. ಅದಕ್ಕೆ ಭಾಳ ಹೊಟ್ಟೆ ಹಸುಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಹಿರಿಯರು ಔಲಿಯಾ ಇಕ್ರಾಮರು ಕುತುಬ್ ಅಬ್ದಾಲ್ ಗೌಸ್ ದಸ್ತಗೀರ್ ಪಿರಾನೆ ಪೀರ್ ಖಾಜಾಗಳು ತನ್ನ ಜೀವನದಲ್ಲಿ ಭಾಳಷ್ಟು ಶ್ರಮ ಪಟ್ಟು ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನತ್ ಶರೀಅತ್ ಮ್ಯಾಗ ನಡೆದು ಬರುತ್ತಿರುವಂಥ ಎಲ್ಲ ಮಾನವರಿಗೆ, ಮುಖ್ಯವಾಗಿ ಮುಸಲ್ಮಾನರಿಗೆ ಭಾಳಷ್ಟು ಬುದ್ಧಿ ಮಾತು ಹೇಳೋಗ್ಯಾರ. ಭಾಳಷ್ಟು ಮುತ್ತುಗಳು ತಮ್ಮಲ್ಲಿ ಇಟ್ಟಾರ ಉಮ್ಮತ್ತಲ್ಲಿ. ಮೊದಲೊಂದು 2-3 ಮುತ್ತು ಇನ್ಶಾ ಅಲ್ಲಾ ತಮ್ಮಲ್ಲಿ ಇಡುವಂತ ನಾನು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ನಾವೆಲ್ಲರೂ ಮಾಶಾ ಅಲ್ಲಾ ಒಂದು ದಾವತ್ ದೀನದ ಮೆಹನತ ಸಲುವಾಗಿ ಒಂದು ಜೋಡಿನಲ್ಲಿ ನಾವೆಲ್ಲರೂ ಕೂಡೀವಿ. ಅಲ್ಲಾಹನ ಮನೆಯೊಳಗೆ ಕೂತ ನಮ್ಮ ಊರಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಹಳ್ಳಿಯಲ್ಲಿ ಮತ್ತು ನಮ್ಮ ಓಣಿಯಲ್ಲಿ ಎಷ್ಟು ನಾವು ದೀನದ ಮ್ಯಾಗ ನಡೆಯಕತ್ತೀವಿ, ಎಷ್ಟು ಸಾಥಿಗಳು ನಮಾಜ್ ಮಾಡಕತ್ತಾರ, ಎಲ್ಲಿ ತಾಲೀಮ್ ಜಿಂದಾ ಐತಿ, ಮನೆಯೊಳಗೆ ತಾಲೀಮ್ ಆಗಾಕತ್ತೈತೋ ನಿಲ್ಲೋ, ಎಷ್ಟು ಸಾಥಿ 40 ದಿವಸ 4 ತಿಂಗಳು ಹೋಗಿ ಬಂದಿರುವಂಥ ಸಾಥಿಗಳು ಆಮಾಲದಲ್ಲಿ ಅದಾರೋ ನಿಲ್ಲೋ, ಮಸ್ಜಿದ್ಗೆ ಬರಾಕತ್ತಾರೋ ನಿಲ್ಲೋ, ನಮ್ಮ ಮಸ್ಜಿದ್ ಜಮಾತ್ ಮಜಬೂತ್ ಐತೆ ನಿಲ್ಲೋ ಅನ್ನುವಂಥದ್ದು ಬಹಳಷ್ಟು ಕಾರುಗುಜಾರಿ ನಾವು ನಮ್ಮ ಹಳ್ಳಿಯವರದ್ದು ಮತ್ತು ನಮ್ಮ ಸಾಥಿಯರ ಬಗ್ಗೆ ನಾವು ಕೇಳ್ತೀವಿ. ಕೇಳುವಾಗ ನಮ್ಮಲ್ಲಿ ಒಂದು ವಿಚಾರನೂ ಬಂದಿರಬೇಕು. ಈ ಜೋಡಣೆಯಾಗಂತೂ ನಾವು ಬಂದೀವಪ್ಪ, ನಾವು ಒಂದು ಹಳ್ಳಿಯಿಂದ 4 ಮಂದಿ ಬಂದೀವಿ, ಒಂದು ಹಳ್ಳಿಯಿಂದ 10 ಮಂದಿ ಬಂದಿರಿ, ಒಂದು ಹಳ್ಳಿಯಿಂದ ಬಹಳಷ್ಟು ಮಂದಿ ಬಂದಿರಿ. ಆದ್ರೆ ಒಂದು ಹಂಬಲ, ಒಂದು ವಿಚಾರ ನಮ್ಮಲ್ಲಿ ಬತ್ತು. ಏನಪ್ಪಾ ಅಂದ್ರೆ, ಈ ಜೋಡ ಆದ್ಮೇಲೆ ನಾವು ಒಂದು ತಿಂಗಳ ಬರುವಂಥ ಜೋಡಕ್ಕಿಂತ ಮುಂಚೆ ಮೆಹನತ್ ಮಾಡಬೇಕು. ಎಷ್ಟು ಸಾಥಿಗಳು ನಮ್ಮಲ್ಲಿ ಅದಾರ, ನಮ್ಮಲ್ಲಿ ತಾಲೀಮ್ ಜಿಂದಾ ಇಲ್ಲ, ಮನೆಯೊಳಗೆ ತಾಲೀಮ್ ಜಿಂದಾ ಇಲ್ಲ, ಮಸೀದ್ ಜಮಾತ್ ನಮ್ಮ ಮಜಬೂತ್ ಇಲ್ಲ, ಐದು ಕೆಲಸ ನಮ್ಮ ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ, ನಮ್ಮ ಝೋನ್ನಲ್ಲಿ ಇನ್ನೂ ನಡೆಯಕತ್ತಿಲ್ಲ, ಒಂದು ಫಿಕರಲ್ಲಿ ನಮ್ಮಲ್ಲಿ ಬರ್ತದೆ. ಅದೇ ರೀತಿಯಾಗಿ ಮೊನ್ನೆ ಹಿರಿಯರು ಔಲಿಯಾ ಇಕ್ರಾಮರೊಳಗೆ ಮೌಲಾನಾ ಯೂನುಸ್ ಪಾಲನ್ಪುರಿ ದಾಮತ್ ಬರ್ಕಾತ್ ಅವರು ಬಹಳ ಒಳ್ಳೆಯ ಬುದ್ಧಿ ಮಾತು ಹೇಳಿದರು. ಏನಪ್ಪ ಅಂದ್ರೆ, ಜಗತ್ತಿನಲ್ಲಿರುವಂಥ ಎಲ್ಲ ಮನುಷ್ಯರು, ಬರೇ ಮುಸಲ್ಮಾನರ ಅಲ್ಲ, ಎಲ್ಲ ಮನುಷ್ಯರು ಒಂದು 3 ಮಾತುಗಳಿಗೆ ಬಹಳ ಚಿಂತೆ ಮಾಡಕತ್ತಾರಂತೆ. ಎಷ್ಟು ಮಾತ್ರಿ? 3 ಮಾತುಗಳನ್ನ. ಮೊದಲನೇ ಮಾತೇನಪ್ಪ ಅಂದ್ರೆ, ಚಲೋ ಮಾಡಬೇಕು. ಮೊದಲನೇ ಮಾತೇನ್ರಿ? ಚಲೋ ಮಾಡಬೇಕು. ಎರಡನೇ ಮಾತು, ಮಾಡಿರುವಂಥ ಉಳಿಸ್ಬೇಕು. ಮೂರನೇ ಮಾತು, ಉಳಿದಿದ್ದು ಬೆಳೆಸಬೇಕು.
ಮೊದಲನೇ ಮಾತೇನ್ರಿ? ಚಲೋ ಮಾಡಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು. ಈ 3 ಮಾತುಗಳು ನಾವು ಇಡೀ ಜಗತ್ತಿನ ಮಾನವಕುಲದೊಳಗೆ ಈ ಒಂದು ಪ್ರಯತ್ನ ನಡೆದೈತಿ. ಚಲೋ ಇರ್ಬೇಕು, ಯಾವಾಗ ಚಲೋ ಮಾಡ್ತಾ ಇರಬೇಕು, ಚಲೋ ಮಾಡಬೇಕು. ಚಲೋ ಮಾಡಿದ್ದು ಉಳಿಸ್ಬೇಕಲ್ಲ. ಬಹಳಷ್ಟು ಮಂದಿ ಹೇಳ್ತಿರ್ಬೇಕು, ಹಿರಿಯರು ಹೇಳ್ತಿರ್ತಾರೆ, ಏನ್ ನಿಮ್ಮ ತಾಯಿ ತಂದೆ ಹಿರಿಯರು ನಿಮ್ಮ ಮನೆಯವ್ರು ಏನು ಮಾಡಿಬಿಟ್ಟು ಹೋಗಲ್ಲ, ಅಷ್ಟು ಉಳಿಸ್ಕೊಂಡು ಹೋದ್ರೆ ಸಾಕು ತಮ್ಮ ಅಂತ ಹೇಳ್ತಿರ್ತಾರೆ. ಆದ್ರೆ ಈಗ ಬಹಳ ಪ್ರಯತ್ನ ಪಡುವಂತ ಮನುಷ್ಯ ಏನಪ್ಪಾ ಅಂದ್ರ ಅದಕ್ಕೆ ನಾವು ಬೆಳೆಸ್ಬೇಕನ್ನುವಂಥದ್ದು ಏನ್ರಿ? ಬೆಳೆಸ್ಬೇಕು. ಮನಿ, ಹೊಲ, ತ್ವಾಟಪಟ್ಟಿ, ಬಂಗ್ಲೆ, ಚಲೋ ಅರಬಿ, ಚಲೋ ಸವಾರಿ, ಚಲೋ ನೌಕರಿ ಬೆಳೆಸುವಂತ ಹಂಬಲ ಮನುಷ್ಯನಲ್ಲಿ ಇವತ್ತು ಬಹಳ ಬೇಕಾಗ್ತದೆ. ಆದ್ರ ಬರೀ ನಾವು ಈ ಬಿಡುತ್ತುವಂತ ಜಗತ್ತಿನ ಬಗ್ಗೆ ಅಷ್ಟ ವಿಚಾರ ಮಾಡಕತ್ತೀವಿ. ಹೊಲ, ಮನಿ, ತ್ವಾಟಪಟ್ಟಿ, ಬಂಗ್ಲೆ ಬಗ್ಗೆ ಏನ್ರಿ? ಚಲೋ ಮಾಡಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು. ಇದ ಮಾಡಕತ್ತಾರಲ್ಲ ಎಲ್ಲಾರು. ಇಡೀ ಜಗತ್ತಿನೊಳಗೆ ಇದೋ ಒಂದು ಚಿಂತೆ ನಡೆದೈತಿ. ಆದ್ರ ನಾವು ಅಲ್ಲಾಹ್ ಮನ್ಯಾಗ ಕೂತೀವಿ, ನಮಾಜ್ ಮಾಡಿ ಕೂತೀವಿ, ಕಿಬುಲಾರ್ ಮಕ ಮಾಡಿ ಕೂತೀವಿ, ವುಜು ಕೂತೀವಿ. ಸ್ವಲ್ಪ ಹೃದಯ ಮ್ಯಾಗ ಕೈ ಇಟ್ಟು ಏನ್ರಿ ಕಣ್ಣು ಮುಚ್ಚಿ ನಾವೆಲ್ಲರಿಗೆ ಜೋಡಿನೊಳಗೆ ಕೂತು ಸ್ವಲ್ಪ ವಿಚಾರ ಮಾಡಿದ್ರೆ ನಾವು ಬರೀ ಬಿಟ್ಟು ಹೋಗುವಂತ ವಸ್ತು ಚಲೋ ಮಾಡೋ ಸಲಾಗಿ ಪ್ರಯತ್ನ ಮಾಡಕತ್ತೀವಿ, ಉಳಿಸೋದು ಪ್ರಯತ್ನ ಮಾಡಕತ್ತೀವಿ, ಬೆಳೆಸೋದು ಪ್ರಯತ್ನ ಮಾಡಕತ್ತೀವಿ. ಸ್ವಲ್ಪ ಕಣ್ಣು ಮುಚ್ಚಿ ನೋಡ್ರಿ, ನೀವು ಎಷ್ಟು ಚಲೋ ಅರ್ಬಿ ಉಡಿದ್ರ ಲಾಸ್ಟಿಗೆ ಉಡುವಂತ ಅರ್ಬಿ ಯಾವ್ದಪ್ಪ ಅಂದ್ರ ಕಫಲಿನ ಅರ್ಬಿನ. ಏನ್ ಬೇರೆ ಹುಡ್ತೀರಿ? ಲಾಸ್ಟ್ ಉಡುವಂತ ಅರ್ಬಿ ಯಾವ್ದಪ್ಪ ಅಂದ್ರ ಕಫಲಿನ ಅರ್ಬಿ. ಚಲೋ ಮನಿ ಮಾಡಬೇಕು, ಮಾಡಿದ ಮನಿ ಉಳಿಸ್ಬೇಕು, ಮತ್ತದಕ್ಕೆ ಬೆಳೆಸ್ಬೇಕು ಅನ್ನುವಂಥದ್ದು ವಿಚಾರಗಳು ಮನಿ ಬಗ್ಗೆ ಏನು ಬರ್ತೈತಲ್ಲ, ನಾವಿಲ್ಲಿ ಕೂತು ಅಲ್ಲಾಹ್ ಮನಿ ಒಳಗ ವಿಚಾರ ಮಾಡಿದ್ರ ಲಾಸ್ಟ್ ಕಡಿ ಮನಿ ಯಾವ್ದಪ್ಪ ಅಂದ್ರ ಗೋಲಿ, ಕಬರಸ್ತಾನ. ಅದ್ರ ಬಗ್ಗೆ ವಿಚಾರ ಇಲ್ಲ ನಮ್ಮಲ್ಲಿ. ಕಬರಿನ ಬಗ್ಗೆ ಏನು ವಿಚಾರ ಇಲ್ಲ. ಚಲೋ ಅರ್ಬಿ ಬಗ್ಗೆ ವಿಚಾರ ಐತಿ, ಚಲೋ ಮನಿ ಬಗ್ಗೆ ವಿಚಾರ ಐತಿ. ಅದೇ ರೀತಿಯಾಗಿ ನೋಡ್ರಿ, ನೀವು ಹಳ್ಳಿ ಒಳಗ ಮೊದಲೇನಪ್ಪ, ಸೈಕಲ್ ಇದ್ರ ದೊಡ್ಡದು ಸವಾರಿ ಅಂತ ತಿಳ್ತಿದ್ದೀವಿ. ಯಾರಲ್ಲಿ ಸೈಕಲ್ ಇರ್ತೈತಿ, ಸೈಕಲ್ ನಡೆಯೋ ಕೇಳ್ರಿ ನಿಮ್ಗೆ ಏನ್ ಬೇಕಪ್ಪ ಅಂದ್ರ ಅವ ಸೈಕಲ್ ಮೋಟರ್ ಮ್ಯಾಗ ಹೋಗ್ಬೇಕು ತಮ್ಮ ಅಂತಾನ. ಸೈಕಲ್ ಮೋಟರ್ ನಡೆಯೋ ಕೇಳಿದ್ರೆ ಅವ ಏನ್ ಹೇಳ್ತಾನ, ನಾನು ಕಾರ್ನ್ಯಾಗ ನಡಿಬೇಕು. ಕಾರ್ನ್ಯಾಗ ಇದ್ದಾಗ ಕೇಳ್ರಿ, ಕಾರ್ನೊಳಗೆ ದೊಡ್ಡ ರಕಮ್ ಹೆಚ್ಚು ಯಾವ್ದು ಇರ್ತೈತಿ, ಅದಕ್ಕೆ ಪ್ರೈಸ್ ಯಾವ್ದು ಹೆಚ್ಚಿರ್ತೈತಿ, ಯಾರು ಅಂತ ಅಡ್ಡಾಡಬಾರ್ದು. ಫಸ್ಟ್ ನಮ್ಮ ಊರಾಗ ಬರ್ಬೇಕು, ನಮ್ಮ ಜಿಲ್ಲಾದಾಗ ಬರ್ಬೇಕು, ಕರ್ನಾಟಕದಾಗ ದೇಶನಾಗ ಮೊದಲನೇ ಸಲ ಬಿಡುಗಡೆ ಅಂತ ಕಾರ್ನ್ಯಾಗ ಒಮ್ಮೆ ನಾನು ಅಡ್ಡಾಡ್ಬೇಕು ಅಂತ ಅಡ್ಡಾಡುವಂತ ವಿಚಾರ ಇರೋಂತ ಕೇಳ್ರಿ. ಮತ್ತೇನ್ ಬೇಕಪ್ಪ ಅಂದ್ರೆ ಕಾರ್ ಅಡ್ಡಾಡಿ ಸಾಕಾಗೈತು ಮರ, ಈಗ ಬರೇ ಪ್ಲೇನ್ ಮ್ಯಾಗ ನಡಿಬೇಕು ಅನ್ನುವಂಥದ್ದು ವಿಚಾರ ಬರ್ತಾವ. ಮನುಷ್ಯ ವಿಚಾರ ಮಾಡ್ತಾನೆ, ಬೆಳೆಸುವಂಥದ್ದು ವಿಚಾರ ಮಾಡ್ತಾನೆ. ಆದ್ರ ನಾವು ಹತ್ತಿ ಹೋಗುದು ಕಡಿ ಸವಾರಿ, ಕಡಿ ಗಾಡಿ ಏನಪ್ಪಾ ಅಂದ್ರ ಜಮಾತ್ದವರು, ಹಿರಿಯರು, ಅಂಜುಮನ್ ಇಸ್ಲಾಂದವರು ಕೂಡಿ ಚಂದ ಮಾಡಿ ತೆಗೆದಿತ್ತು ಅಂತ ಸವಾರಿ ಏನಪ್ಪಾ ಅಂದ್ರ ಅದು ಪಿಂಜರಾ. ಹೌದಿಲ್ರಿ? ಎಲ್ಲಾ ಮಸೂದೆಗೆ ಇಟ್ಟಿರ್ತಾರಲ್ರಿ, ಅದ ಸವಾರಿ ನಮ್ದು ಲಾಸ್ಟ್ ಸವಾರಿ. ಅದ್ರ ಬಗ್ಗೆ ಯಾರು ಒಂದ್ ದಿವ್ಸ ಸವಾರಿ ನನಗ ಹೋಗುದೈತಪ್ಪ. ಅದಕ್ಕ ನಾವು ಈದ್ಗಾದಲ್ಲಿ ಬಹಳಷ್ಟು ವಿಚಾರವಾಗಿ ಈ ವಿಚಾರ ಹೇಳ್ತಿರ್ತೀವಿ. ಏನಪ್ಪಾ ಅಂದ್ರ ನೋಡ್ರಿ, ಇವತ್ತು ನಾವು ಜಳಕ ಮಾಡಿ ಚಲೋ ಅರ್ಬಿ ಉಟ್ಟು ಅತ್ತರ್ ಹೊಡ್ಕೊಂಡು ಮಾಷಾಲ್ಲ ನಡ್ಕೋತ ಈದ್ಗಾಗ ನಾವು ಬಂದಿವಿ, ಕಲಮಾ ಓದ್ಕೋತ ಬಂದಿವಿ, ನಮಾಜ ಮಾಡಕ್ ಬಂದಿವಿ, ಚಲೋ ಮೈಸೂರು ಸ್ಯಾಂಡಲ್ ಸೋಪ್ ಹಚ್ಚಿ ಜಳಕ ಮಾಡಿ ಬಂದಿವಿ. ಹೌದಿಲ್ರಿ? ಚಲೋ ಅರ್ಬಿ ಉಟ್ಟು ಬಂದಿವಿ. ಆದ್ರ ಅದ ಧರ್ಮ ಪಂಡಿತರು ಔಲಿಯಾಕರಾಮರಿಗೆ ಮಾತು ಹೇಳ್ತಾರ, ನೋಡಪ್ಪ ಇವತ್ತಂತೂ ನೀ ಜಳಕ ಮಾಡಿ ಗುಸಲ್ ನೀ ಮಾಡಿ, ಗುಸಲ್ ಮಾಡಿಸೋಕ್ಕಿಂತ ಮುಂಚೆ ತೌಬಾದ ಗುಸಲ್ ಮಾಡಿ ಬಾರಪ್ಪ ಅಂತ ಹೇಳ್ತೀವಿ. ಏನ್ ಹೇಳ್ತಾರ್ರಿ ಔಲಿಯಾಕರಾಮರು? ಈಗಂತೂ ಗುಸಲ್ ಮಾಡಿ ಬಂದಿ, ಆದ್ರ ತೌಬಾದ ಗುಸಲ್ ಮಾಡಕೋ. ಈಗ ನೀನು ಚಲೋ ಅರ್ಬಿ ಹುಟ್ಟಿ ಬಂದಿ, ಚಲೋ ಅರ್ಬಿ ಹುಟ್ಟಿ ಬಂದಿ, ಕಫನ್ ಉಡ್ಸೋಕ್ಕಿಂತ ಮುಂಚೆ ನೀನು ಸುನ್ನತ್ ಪ್ರಕಾರ ಅರ್ಬಿ ಹಾಕೋದ್ ಬಾರಪ್ಪ. ಕಫನ್ ಒಳಗೆ ಎಲ್ಲಾ ಸುನ್ನತ್ ಪ್ರಕಾರ ಇರ್ತೈತಿಲ್ರಿ, ಅದ್ರೊಳಗೆ ಕೆಂಪ, ಹಸಿರು, ಹಳದಿ ಯಾವತ್ತಂದ್ರ ಸಿರ್ ಖರಾಬ್ ಹೇಗೆ ಅಜ್ಜಿ ತುಮಾರ ಸುನ್ನತ್ ಹೈ ಸಫೇದ್ ಕಪಡಾ ಪಿಲಾನ ಅಂತಾರಿಲ್ರಿ. ಸುನ್ನತ್ ಐತಿ ಅರ್ಬಿ.
ಜನಾಜೆಗೆ ನೂರಾಣಿ ತರೀಕ ನಮ್ದು ಪುಸ್ತಕ ಐತಿ, ಇನ್ಶಾಲ್ಲ ದುವಾ ಮಾಡ್ರಿ, ಕನ್ನಡದೊಳಗೆ ಮಾಡೋಣ ಇನ್ಶಾಲ್ಲ, ಉರ್ದೊಳಗೆ ಆಗೈತಿ. ಹೋದ್ರಿ ಅದ್ರೊಳಗ ಗಂಡಸರಿಗೆ 3 ಅರ್ಬಿ ಇರ್ತಾವ, ಹೌದಲ್ರಿ? ಎಷ್ಟು ಅರ್ಬಿ ಇರ್ತಾರೆ? 3 ಅರ್ಬಿ. ಅವ್ರ ಹೆಂಗಸರಿಗೆ 5 ಅರ್ಬಿ ಇರ್ತಾವ. ಸುಬ್ಹಾನಲ್ಲ. ಇದು ನಾನು ಯಾಕೆ ಹೇಳ್ಬೇಕಂತ ವಿಚಾರ ಮಾಡಕತ್ತೀನಿ ಅಂದ್ರೆ, ನೋಡ್ರಿ, ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಧರ್ಮ ಇಸ್ಲಾಂದೊಳಗ ಆ ಮಹಿಳೆಗೆ ಸತ್ತ ಮೇಲೂ ಆ 5 ಅರ್ಬಿ ಒಳಗೆ ಒಂದು ಅರ್ಬಿ ಏನಿರ್ತೈತ್ರಿ? ದುಪಟ್ಟ ಇರ್ತೈತಿ. ಏನಿರ್ತೈತ್ರಿ? ದುಪಟ್ಟ. ಸತ್ತ ಮೇಲೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಧರ್ಮ ಇಸ್ಲಾಂ ರೀ ಸತ್ತಿರುವಂತ ಮಹಿಳೆಗೂ ದುಪಟ್ಟ ಪರ್ದಾದ ಇಂತಜಾಮ್ ಮಾಡ್ಯಾರ. ಸತ್ತ ಮೇಲೂ ಇದ್ದಾಗ ಎಷ್ಟು ಮಾಡಿರ್ಬೇಕು? ಗಂಡಸರಿಗೆ ಎಷ್ಟ್ರಿ? 3 ಅರ್ಬಿ, ಹೆಂಗಸರಿಗೆ 5 ಅರ್ಬಿ. ಅಲ್ಲಾಹು ಅಕ್ಬರ್. ಆ ಪುಸ್ತಕ ಓದಿದ್ರೆ ನಮ್ಗೆ ಗೊತ್ತಾಕೈತಿ. ಏನು ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ. ಹೆಂಗ್ ತಲ್ಕೀನ್ ಮಾಡಬೇಕು, ಕವರ್ ಹೆಂಗಿರ್ಬೇಕು, ಕಫನ್ ಹೆಂಗ್ ಕೊಡಬೇಕು. ಬಹಳಷ್ಟು ಮಂದಿ ಕಫನ್ ಕೊಡೋದು ಗೊತ್ತಿಲ್ಲ. ನಾನು ಪುಸ್ತಕ ಬರ್ದೀನಿ, ಆದ್ರೆ ಕಫನ್ ಇನ್ನು ನನಗೂ ಹರಿಯಾಗಿ ಬರೋದು, ಯಾಕಂದ್ರೆ ಪ್ರಾಕ್ಟಿಕಲ್ ಮಾಡಿಲ್ಲ. ನಾನು ಒಂದ್ ಹಳ್ಳ್ಯಾಗ ಹೋಗಿದ್ನಿ, ಮೊಲನಾರ ಬಂದ್ರ ಏನ್ ಟೆನ್ಷನ್ ಇಲ್ಲ ಅಂದ್ರೆ ಪುಸ್ತಕದ್ದು ಬರ್ದೀನಿ, ನಾನು ಹರಿಯಾಗಿ ಬರುದಿಲ್ಲ. ಯಾಕಂದ್ರೆ ಅದು ಯಾವತ್ತು ಹರಿತಾ ಇದ್ರೆ ಕಫನ್ ಅರ್ಬಿ ಎಷ್ಟಿರ್ಬೇಕು, ಹೆಂಗಿರ್ಬೇಕು, ಗೋರಿ ಹೆಂಗಿರ್ಬೇಕು, ಇದ್ರ ಬಗ್ಗೆ ನನಗೆಲ್ಲ ವಿದ್ಯೆ ಐತಿ. ಆದ್ರೆ ಪ್ರಾಕ್ಟಿಕಲ್ ಮಾಡಿಲ್ಲಲ್ಲ, ಪ್ರಾಕ್ಟಿಕಲ್ ಮಾಡಿಲ್ಲ. ಅದು ಮಾಡಿದ್ರೆ ಬರ್ತೈತಿ. ಆದ ಕಾರಣ ಏನ್ ಹೇಳಕತ್ತೀಪ ಅಂದ್ರ, ನಾವು ಚಲೋ ಕಫನಿನ ಬಗ್ಗೆ ವಿಚಾರಗಳು ನಮ್ಮಲ್ಲಿ ಬರಕತ್ತಿಲ್ಲ. ನಾವು ಬರೀ ಏನ್ರಿ ಬಿಡುತ್ತಿರುವಂತ ಜಗತ್ತಿನ ಬಗ್ಗೆ ವಿಚಾರ ಮಾಡಕತ್ತೀವಿ. ಚಲೋ ಮಾಡಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು. ಇವತ್ ನೋಡ್ರಿ, ಎಲ್ಲಾ ಚಲೋ ಐತಿ ನಮ್ಮೊಳಗ, ಐತಿಲ್ರಿ? ಮನಿ ಚಲೋ ಐತಿ, ಚಲೋ ಊಟ ಮಾಡಕತ್ತೀವಿ, ಹೌದಿಲ್ರಿ? ಚಲೋ ಊಟ ಮಾಡಕತ್ತೀವಿ, ಚಲೋ ತ್ವಾಟ್ಪಟ್ಟಿನ ಅದಾವ, ಮೊದಲಿಕ್ಕಿಂತ ಚಲೋ ನೌಕರಿ ಅದಾವ, ಮೊದಲಿಕ್ಕಿಂತ ನಮ್ಗ ಪಗಾರನು ಹೆಚ್ಚೈತಿ, ಎಲ್ಲ ಚಲೋ ಐತಿ. ಸ್ವಲ್ಪ ವಿಚಾರ ಮಾಡ್ರಿ, ನಮ್ಮ ನಮಾಜ್ ಚಲೋ ಆಗೈತ್ರೆ, ನಮ್ಮ ಜಿಕ್ರ, ಕುರಾನ್ ಪಠನೆ, ನಮ್ಮ ಗುಣಗಳು, ತಗೊಳ್ಳೋದು ವ್ಯವಹಾರ, ಅದು ಮೊದಲಿಕ್ಕಿಂತ ಕೆಡಾಕತ್ತಾವ, ಪರಂತು ಚಲೋ ಆಗಕತ್ತಿಲ್ಲ. 10 ವರ್ಷ ಮುಂಚೆ ಅವ 40 ಜಮಾತ್ಯಾಗ ಹೋಗಿ ಏನ್ 10 ಸೂರ ನೆನಪು ಮಾಡಿ ಬಂದಿದ್ದಿಲ್ಲ. 10 ವರ್ಷ ಆದ್ರೂ ಅದ 10 ಸೂರತ್ ಅದಾವ, 11 ಸೂರತ್ ನೆನಪಿಲ್ಲ ಅವಾಗ. 11 ಸೂರತ ನೆನಪಿಲ್ಲ. ಏನ್ ಜಮಾತ್ಯಾಗ ಹೋಗಿ ಒಂದ್ 4 ಮಸಲಾ, ವಜೂದೊಳಗೆ ಎಷ್ಟು ಫರ್ಜ್ ಅದಾವ, ಗುಸುದೊಳಗೆ ಎಷ್ಟು ಫರ್ಜ್ ಅದಾವ, ಏನ್ರಿ ಇದ 4-5 ಫರ್ಜ್ ಕಲ್ಕ್ ಬಂದಿದ್ದಾವ. 10 ವರ್ಷ ಆದ್ರೂ ಇನ್ನು ಅದ 4 ಫರ್ಜ್ ಒಳಗ ಅದಾವ, ಬ್ಯಾರೆ ಮಸಲಾ ಇನ್ನೂ ತನ ಗೊತ್ತಿಲ್ಲ. ಇಮಾಮ್ ಅಬು ಹನೀಫಾ ರಹಮತುಲ್ಲಾಹಿ ಅಲೈಹಿ ಅವರು ಮಸಲಕ್ಕೆ ಹನಫಿ ಒಳಗೆ ಇವ್ 4 ಮಸಲಕ್ ಅದಲ್ಲ, ಹನಫಿ, ಮಾಲಿಕಿ, ಶಾಫಿ, ಹಂಬಲಿ. ಹನಫಿ ಮಸಲ ಒಳಗೆ ಹಿರಿಯರು ಹೇಳ್ತಾರ್ರಿ, ಬರೀ ವಜೂಲಿಂದ ಹಿಡಿದು ಸಲಾಂ ತಿರುಗುತನ 1400 ಮಸಲ ಅದ ಅಂತ. ಎಷ್ಟ್ರಿ? ನಮ್ಗೆ ಎಷ್ಟು ಮಸಾಲ ನೆನಪದವ್ರಿ? ಮಾಂಡ ಮಸಾಲ ಬಾಳ ಎಲ್ಲರಿಗೂ ನೆನಪದವ, ಸರಳ ಮಸಾಲ ಯಾವುದು ನೆನಪಿಲ್ಲ, ಹೌದಿಲ್ರಿ? ದೀನದ ಬಗ್ಗೆ, ಶರೀಯತ್ ಬಗ್ಗೆ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಷ್ಟು ನಮ್ಗೆ ದುವಾ ಕಲಿಸ್ಯಾರ. ಎಷ್ಟು ದುವಾ ನೆನಪದವ್ರಿ? ಬರೀ ಊಟ ಮಾಡೋದು, ಒಂದು ಮಕ್ಕಳದು 2 ದುವಾ ನೆನಪದಾವ. 3ನೇ ದುವಾ ನಮಗ ನೆನಪಿಲ್ಲ. ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾವ ಸುನ್ನತದ ಪುಸ್ತಕ ಮಸ್ನೂನ್ ದುವಾ ಇದ್ರೊಳಗೆ ತೆಗೆದು ನೋಡಿದ್ರ ಅದ್ರೊಳಗ ಸುನ್ನತ ಪ್ರಕಾರ ವಜು ಮಾಡೋಳಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ದುವಾ ಕಲಿಸ್ಯಾರ. ಕೈ ತೊಳೆಯುವಂತ ದುವಾ, ಕುಲ್ಲಿ ಮಾಡುವಂತ ದುವಾ, ಮೂಗಿನೊಳಗೆ ನೀರು ಏರಿಸುವಂತ ದುವಾ, ಮಕ ತೊಳೆಯುವುದು ದುವಾ, ಮಸ ಮಾಡೋದು ದುವಾ, ಕಾಲು ತೊಳೆಯುವುದು ದುವಾ, ವಜು ಮಾಡ್ತಾ ಮಾಡ್ತಾ ನಡಬರ್ಕ ಓದುದು ದುವಾ, ವಜು ಆದ್ಮೇಲೆ ಓದುವಂತ ದುವಾ. ಒಂದು ದುವಾ ಈಗ ನೆನಪು ಮಾಡ್ತಾ ನೋಡ್ರಿ ನಿಮ್ಗೆ. ಕೈ ತೊಳೆಯುವಾಗ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುವಾ ಕಲಿಸ್ಯಾರ. ಅಲ್ಲಾಹುಮ್ಮ ಆತಿನಿ ಕಿತಾಬಿ ಬಿಯಮೀನಿ ವ ಹಾಸಿಬ್ನಿ ಹಿಸಾಬನ್ ಯಸೀರಾ. ಏ ಅಲ್ಲ, ನಾ ಕೈ ತೊಳಕತ್ತೀನಪ್ಪ, ಆ ಕಯಾಮತ್ ಒಳಗ ಮೈದಾನ ಹಸಿರದೊಳಗ ಆಮಾಲದ ರಿಸಲ್ಟ್ ಬಲಗೈಯಾಗ ಕೊಡಪ್ಪ ಅಂತ ದುವಾ ಮಾಡಕತ್ತಾನ. ಮತ್ ನಿನ್ ದರ್ಬಾರ್ನಾಗ ಮಹೇಶ್ವರನೊಳಗ ಬಂದ್ರ ನನ್ನ ಲೆಕ್ಕಪತ್ರ, ನನ್ನ ಹಿಸಾಬ ಸರಳ ತಗೋಪ್ಪ, ನೀನ್ ಎಲ್ಲಿ ಜಗ್ಗಾಡಿ ಕೇಳಿದೆ ಅಂದ್ರೆ ನಾ ಹೇಳ್ಕೊಂಡ್ ಬಿಡ್ತೀನಿ. ಅಲ್ಲಾಹುಮ್ಮ ಹಾಸಿಬನಿ ಹಿಸಾಬನ್ ಯಸೀರಾ.
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುವಾ ಕಲಿಸ್ಯಾರ. ಇವತ್ತು ನಮಗ ಯಾವ ದುವಾ ನೆನಪಿಲ್ಲ. ಅದಕ್ಕ ಲಾಸ್ಟ್ ದುವಾ ಬಗ್ಗೆ ಹಜರತ್ ಮೊಹಮ್ಮದ್ ಸಾಹೇಬ್ ಹೇಳ್ತಾರ್ರಿ, ಈ ದುವಾ ಮಾಡ್ತಾ ಲಾಸ್ಟಿಗೆ ದುವಾ ಮಾಡ್ತಾನಲ್ರಿ, ಲಾಸ್ಟಿನ ದುವಾ ಏನೈತಿ? ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವ ರಸೂಲು ಅಲ್ಲಾಹುಮ್ಮ ಜಅಲ್ನಿ ಮಿನತ್ ತವ್ವಾಬೀನ್ ವಜಅಲ್ನಿ ಮಿನಲ್ ಮುತತಹಿರೀನ್ ವಜಅಲ್ನಿ ಮಿನ್ ಇಬಾದಕಸ್ ಸಾಲಿಹೀನ್. ಈ ದುವಾ ಮಾಡಿದ್ರ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ್ರಿ, ಜನ್ನತದ 8 ಬಾಗಿಲದ ಅಂತ್ರಿ. ಆ 8 ಬಾಗಿಲ ತೆರಿತಾವಂತ. ಯಾ ನಿನ್ನ ಮನಸ್ಸಿಗೆ ಬರ್ತೈತಿ ಯಾವ ಬಾಗಲ್ದೆ ಹೋಗ್ಬೇಕು ಅಲ್ಲ ನೀನು ಕಳಿಸ್ತಾನಂತ. ಬರೇ ದುವಾ ಮಾಡಿದ. ಇವತ್ತು ನಮ್ಗೆ ಎಷ್ಟು ದುವಾ ನೆನಪದಾರಿ? ಅದಂದ್ರೆ 2-3 ದುವಾ ಅದ. ಸುನ್ನತ ಬರೇ ಹೇಳ್ತೀವಿ, ಸುನ್ನತ ಮಿಟ್ಟಾ ಪೈಲೆ ಖಾನಾ ಕಿ ಬಾದ್ ಮೇ ಖಾನಾ ಅದಲ್ರಿ. ಇದು ಮಿಟ್ಟಾದ ಸುನ್ನತ ಅಷ್ಟ ನೆನಪೈತಿ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನತ್ಗಳು ಏನದಾವ ಇವತ್ತು ನೋಡ್ರಿ ಹೇಳ್ಬೇಕಂತ ನಾನು. ಯಾಕಂದ್ರ ನಮ್ಮ ಯುವಕರಲ್ಲಿ, ನಮ್ಮ ಬಹಳಷ್ಟು ಸಾಥಿಗಳು ಮಕ್ಕಳಲ್ಲಿ ಈ ಸುನ್ನತ್, ಈ ನಮ್ಮ ಮನೆಯೊಳಗಿಂದ ಸುನ್ನತ್ ಹೋಗಕತ್ತಾವ ನೋಡ್ರಿ. ನಮ್ಮ ಈ ತಲೆ ಕೂದಲ ಸುನ್ನತ್ ಪ್ರಕಾರ ಇಲ್ಲ, ಈಗ ಮೀಸಿ ಸುನ್ನತ್ ಪ್ರಕಾರ ಇಲ್ಲ, ನಮ್ಮ ದಾಡಿ ಸುನ್ನತ್ ಪ್ರಕಾರ ಇಲ್ಲ. ಬಹಳ ಸಾಥಿಗಳು ಸುನ್ನತ್ ಪ್ರಕಾರ ದಾಡಿ ಇಟ್ಟಿರ್ತಾರ. ಸುನ್ನತ್ ದಾಡಿ ಏನಪ್ಪ ಅಂದ್ರ ಒಂದ ಮುಟ್ಟಿಗೆ ಇರಬೇಕು, ಹೆಚ್ಚಿರಬೇಕು. ಬರೀ ಮುಂದೆ ಇಲ್ಲಿ ಇಟ್ಟಿರ್ತಾರ, ಆದ್ರೆ ಇತ್ತಾಗನು ಒಂದ್ ಮುಟ್ಟಿಗೆ ಇರಬೇಕು. ಇತ್ತಾಗೇನ್ರಿ, ಇತ್ತಾಗ ಒಂದ್ ಮುಟ್ಟಿಗೆ ಇರಬೇಕು. ಇದಕ್ಕ ದಾಡಿ ಅಂತ ಏನ್ರಿ ಸುನ್ನತ್ ಪ್ರಕಾರ. ನಮ್ಮ ಅರಿವಿ ನಮ್ಮ ಮಕ್ಕಳು ಏನ್ರಿ ಇವತ್ತು ಸುನ್ನತ್ ಪ್ರಕಾರ ಕೂದಲ ಇಡಕತ್ತಿಲ್ಲ. ಮೊದಲು ಎಲ್ಲಾರು ಸ್ವಲ್ಪ ಉಳಿಸ್ಕೊಂಡ್ ಬಂದ್ರ ಮನ್ಯಾಗ ತಗೋತಿದ್ದಿಲ್ಲ. ಇವತ್ತೇನೈತ್ರಿ, ಫ್ಯಾಷನ್ ಆಗೈತಿ. ತಾಯಿ ತಂದೆ ಖುಷಿ ಪಡಕತ್ತ, ನನ್ನ ಮಗ ಎಷ್ಟು ಚಲೋ ಕಟಿಂಗ್ ಮಾಡ್ಕೊಂಡ್ ಬಂದ ನೋಡಂತ ಮಾಡೋದು. ಮೊದಲ ಯಾವ್ದಾರ ಹರಿದಿದ್ದ ಅರಬಿ ಇದ್ರ ಉಟ್ಕೊಂಡ್ರ ಏನ್ರಿ, ಹರಿದಿದ್ದ ಅರಬಿ ಹಾಕ್ಬಿಟ್ಟಿಯೋ, ಹಂಗ್ಯಾಕ್ ಮಾಡೈತಿ, ಹಿಂಗ್ ಮಾಡಬಾರ್ದು ಅಂತ ಹೇಳ್ತಿದ್ರು. ಈಗ ಪ್ಯಾಂಟ್ ಚಡ್ಡಿ ಎಲ್ಲ ಬನೇನ್ ಹರಿದಿದ್ದು ಹಾಕೋ ಬಂದ್ರೆ ಫ್ಯಾಷನ್, ಖುಷಿ ಪಡ್ತಾರೆ ಮಕ್ಕಳು. ಹೌದಿಲ್ರಿ? ಸುನ್ನತ್ ನಮ್ಮಲ್ಲಿ ಜೀವನದಲ್ಲಿ ಬರಾಕತ್ತಿಲ್ಲ, ಸುನ್ನತಲಿಂದ ದೂರ ಆಗಕತ್ತೀವಿ. ಆದ್ರ ಇವತ್ತಿನ ದಿವಸ ನಾವು ಅಲ್ಲಾಹನ ಮನೆಯೊಳಗೆ ಕೂತೇವಪ್ಪ ಅಂದ್ರ ನಾವು ಏನ್ರಿ ಉಳಿಸೋದು ಬೆಳೆಸೋದು ಬಗ್ಗೆ ವಿಚಾರ ಮಾಡಕತ್ತೀವಿ. ಯಾರು ಚಲೋ ಮಾಡಿರ್ತಾನ ಅವನ ಬಗ್ಗೆ ನಮ್ಮ ವಿಚಾರ ಏನದಪ್ಪ ಅಂದ್ರ, ಇವ ಮನುಷ್ಯ ನಮ್ಮ ಊರಾಗ ಯಾರ ಯಶಸ್ವಿ ಅದಾನ, ಕಾಮಯಾಬ್ ಅದಾನ ಅಂದ್ರ ಚಲೋ ಮನಿ ಯಾರು ಮಾಡ್ಯಾನ, ಮಕ್ಕಳಿಗೆ ನೌಕರಿ ಹಚ್ಚಾನ, ಚಲೋ ತೋಟಪಟ್ಟಿ ಮಾಡ್ಯಾನ, ಚಲೋ ಸವಾರಿ ನಡೀತಾನ, ಚಲೋ ಅರಬಿ ಉಡ್ತಾನ, ಇವನ ಯಶಸ್ವಿ ಅಂತ ನಾವು ತಿಳಿದೀವಿ. ಹೌದಿಲ್ರಿ? ಆದ್ರ ಅಲ್ಲಾ ತಾಲಾ ಮತ್ತು ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಲ್ಲಿ ಯಶಸ್ವಿ ಯಾರದಾನ, ಕಾಮಯಾಬ್ ಯಾರದಾನ ನೋಡ್ರಿ. ಜಗತ್ತಿನಂತ ಮನುಷ್ಯರು ಯಾವ್ದಾರ ಯಶಸ್ವಿ ಇರ್ತಾರ, ಕಾಮಯಾಬ್ ಇರ್ತಾರೆ, ನಾಕಾಮ್ ಇರ್ತಾರ. ನಾಕಾಮಿಗೆ ಯಾವಾಗ ವೈಫಲ್ಯ, ಕಾಮಯಾಬ್ ಇರ್ತಾರ, ಯಶಸ್ವಿ ಆಗಿರ್ತಾರ, ವೈಫಲ್ಯ ಆಗಿರ್ತಾರ. ಹೌದಲ್ರಿ? ಎರಡ ಇರ್ತಾರಲ್ರಿ. ಆದ್ರ ಯಶಸ್ವಿ ಯಾರದಪ್ಪ ನಮ್ಮಲ್ಲಿ ವಿಚಾರ ಪ್ರಶ್ನೆ. ನಮ್ಮ ವಿಚಾರ ಪ್ರಕಾರ ಅಂತೂ ಯಶಸ್ವಿ ಆ ಮನುಷ್ಯರನ್ನ ತಿಳಿತೀವಿ ಯಾರಲ್ಲಿ ಚಲೋ ಮನಿ, ಚಲೋ ತೋಟಪಟ್ಟಿ, ಚಲೋ ನೌಕರಿ, ಏನ್ರಿ ಚಲೋ ಉದ್ಯೋಗ, ಈ ವಿಚಾರ ಯಾರಲ್ಲಿ ಇರ್ತೈತಿ ಅವಂಗ ನಾವು ಯಶಸ್ವಿ ತಿಳಿತೀವಿ. ಆದ್ರೆ ಅಲ್ಲಾ ರಸೂಲ್ ಕಡೆ ಯಾರು ಯಶಸ್ವಿ ಅದಾನಪ್ಪ ಅಂದ್ರ ಒಂದ್ಸಲ ಹಾನಿ ಮಾಡಿ ಹೇಳಕತ್ತಿಲ್ರಿ. ಅಲ್ಲಾ ತಲ 2 ಸಲನೂ ಅಲ್ಲ, 3 ಸಲನೂ ಅಲ್ಲ, ಅಲ್ಲ 7 ಸಲ ಹೇಳಕತ್ತನ್ರಿ. ಎಷ್ಟು ಸಲ ರೀ? 7 ಸಲ ಹಾನಿ ಮಾಡಿ ಹೇಳಕತ್ತಾನ, ನನ್ನಲ್ಲಿ ಯಶಸ್ವಿ ಯಾರಪ್ಪ? ಅಲ್ಲ ತಲ ಕುರಾನ್ ಹೇಳ್ತಾನ ನೋಡ್ರಿ, ಕೇಳ್ರಿ. ಆಯ್ತನ್ರಿ, 7 ಸಲ ಹಾನಿ ಮಾಡಿ ಹೇಳಕತ್ತಾನ್ರಿ. ಜಗತ್ತೊಳಗಿರೋ ಮನುಷ್ಯರು ಯಶಸ್ವಿ ಇರ್ತಾರ, ವೈಫಲ್ಯ ಇರ್ತಾರ. ಎಷ್ಟೋ ಮನುಷ್ಯರು ಬಂದಾರೋ ಹೋಗಾರೋ ಯಶಸ್ವಿ ಆಗಿರ್ತಾರ, ಕಾಮಯಾಬ್ ಆಗಿರ್ತಾರೆ, ನಕಾಮರ್ ಆಗಿರ್ತಾರ. ಹೌದಿಲ್ರಿ? 2 ಮಾತಲ್ರಿ, 2 ಮಾತಿರ್ತಾರ. ಆದ್ರ ದೊಡ್ಡ ಶ್ರೀಮಂತ ಇದ್ರು ಅವನು ಕಾಮಯಾಬ್ ಆಗಿರ್ತಾನ, ನಕಾಮ್ ಆಗಿರ್ತಾನ. ಬಹಳಷ್ಟು ಬುಡುವದಾನ, ಅವನು ಕಾಮಯಾಬ್ ಅದಾನ, ನಕಾಮ್ ಅದಾನ. ಆದ್ರ ಅಲ್ಲಾನ ಎದುರೊಳಗ, ಅಲ್ಲಾ ರಸೂಲ್ ಎದುರೊಳಗ ಕಾಮಯಾಬ್ ಯಾರದಾನಪ್ಪ, ಯಶಸ್ವಿ ಯಾರದಾನಪ್ಪ ಅನ್ನಂದ್ರ ಆ ಮಾತು ತಿಳಿಸೋ ಸಲುವಾಗಿ ಅಲ್ಲಾ ತಲಾ ಪುರಾಣದಲ್ಲಿ 7 ಸಲ ಆನಿ ಹಾಕಿ ಅಲ್ಲಾ ತ ಹೇಳಕತ್ತಾನ. ಅಲ್ಲ ಹೇಳ್ತಾನ್ರಿ, ವಶಂಸಿ ವದುಹಾಹಾ ವಲ್ ಕಮರಿ ಇದಾ ತಲಾಹಾ ವನ್ನಹಾರಿ ಇದಾ ಜಲ್ಲಾಹಾ ವಲ್ಲೈಲಿ
والسماء وما بناها والأرض وما طحاها ونفس وما سواها فألهمها فجورها وتقواها قد أفلح من زكاها وقد خاب من دساها. ಮೊದಲನೇ ಆನೆ ಏನಪ್ಪಾ ಅಂದ್ರ ಅಲ್ಲ ಹೇಳ್ತಾನ್ರಿ ವಶಂಸಿ ವದುಹಾಹ, ಸೂರ್ಯನ ಆನೆ ಮಾಡಿ ಹೇಳಕತ್ತಂದ್ರಲ್ಲ. ಸೂರ್ಯ, ಆ ಸೂರ್ಯ ನೋಡ್ರಿ ಯಾಕಂದ್ರೆ ಕಾಣಿಸುತ್ತೆ ಎಲ್ಲರಿಗೆ. ಆ ಸೂರ್ಯನ ಆನೆ, ಆ ಸೂರ್ಯನ ಬೆಳಕು ಇಡೀ ಜಗತ್ತಿಗೆ ಕೊಡ್ತೈತಿ. ಅಲ್ಲತ್ತಲ್ಲ ಸೂರ್ಯದ ಆನೆ. ವಲ್ ಕಮರಿ ಇದಾ ತಲಾಹ, ಸೂರ್ಯ ಮುಳುಗಿದ ಮೇಲೆ ಚಂದ್ರ ಬರ್ತಾನ್ರಿ. ಆ ಚಂದ್ರ ಸೂರ್ಯ ಮುಳುಗಿದ ಮೇಲೆ ಬರ್ತಾನ. ವಶಂಸಿ ವಲ್ ಕಮರಿ ಇದಾ ತಲಾಹ, ಆ ಚಂದ್ರನ ಆನೆ ಅಲ್ಲ ಹಾಕಿ ಹೇಳಕತ್ತಾನ. ಚಂದ್ರನ ಆನೆ ಮತ್ತೆ ಹೇಳ್ತಾನ್ರಿ ಮೂರನೇ ಆನೆ ವನಾಹ, ಆಕಾಶದ ಆನೆ, ಅದರ ಮತ್ತು ಹುಟ್ಟಿಸುವನ ಆನೆ ಅಲ್ಲ ಆನೆ ಹಾಕಿ ಹೇಳಕತ್ತಾನ್ರಿ. ಕಸಮ ಹಾಕಿ ಹೇಳಕತ್ತಾನ. ವಸ್ಸಮಾಯಿ ವಮಾ ಬನಾಹ ವಲ್ ಅರ್ದಿ ವಮಾ ತುಹಾಹ ವನ್ನಹಾರಿ ಇದಾ ಜಲ್ಲಾಹ. ಅಲ್ಲ ತಲ ಬೆಳಕಿನ, ಈ ಬೆಳಕು ಬರುತ್ತಿಲ್ಲ, ಬೆಳಕು ರಾತ್ರಿ ಹಗಲಿದ ಅಲ್ಲ ತಲ ಕಸಂ ಆನೆ ಮಾಡಿ ಹೇಳಕತ್ತಾನ. ರಾತ್ರಿ ಆನೆ ಮಾಡಿ ಹೇಳಕತ್ತಾನ. ಆಕಾಶದ ಆನೆ ಮಾಡಿ ಹೇಳಕತ್ತಾನ. ಭೂಮಿ ಆನೆ ಮಾಡಿ ಹೇಳಕತ್ತಾನ. ವನಫ್ಸು ವಮಾ ಸವ್ವಾಹ, ಮನುಷ್ಯನ ಅಲ್ಲ ತಲ ಆನೆ ಮಾಡಿ ಹೇಳಕತ್ತಾನ್ರಿ. ಅವಾಗ ಅಲ್ಲ ತಲ ಏನ್ ತರ್ತೀವಿಂದ ಅಲ್ಲ ಹುಡ್ಸನ, ಅದರ ಆನೆ ಮಾಡಿ ಕೇಳಿ ಹೇಳಕತ್ತಾನ ಅಲ್ಲ ತಲ. ಮತ್ತ ಆ ಮನುಷ್ಯನಲ್ಲಿ ಅಲ್ಲ ತಲ ಏನಿಟ್ಟಾನ್ರಿ ಅವನಲ್ಲಿ ಚರು ಮಾಡುವಂತ ಶಕ್ತಿ ಇಟ್ಟಾನ, ಕೆಟ್ಟ ಮಾಡುವಂತ ಶಕ್ತಿ ತಕ್ವ ತಾರ ಫಿಸ್ಕು ಫುಜೂರ್ ಎಲ್ಲ ಇಟ್ಟಾನ. 7 ಆನೆ ಹಾಕಿ ಹೇಳಿ ಅಲ್ಲ ತಲ ಅದ್ರದ್ ಬಗ್ಗೆ ಮುಂದೆ ಹೇಳಕತ್ತಾನ್ರಿ. ಯಾರ ಕಾಮಯಾಬ್ ಅದಾನ, ಯಾರ ಯಶಸ್ವಿ ಅದಾರ ಅನ್ನುವಂಥದ್ದು 7 ಆನೆ ಹಾಕಿ ಎಲ್ಲ ಹೇಳಕತ್ತಾನ್ರಿ. ಕದ್ ಅಫಲಹ ಮನ್ ಝಕ್ಕಾಹ, ಯಶಸ್ವಿ ಯಾರು ಅದಾನಪ್ಪ ಅಂದ್ರ ಯಾರು ತನ್ನ ಒಳಗಿನಿರುವಂತದ್ದು ಏನಿರ್ತೈತಿ ಒಳಗ ಆ ಒಳಗಿನ ಏನ್ ಹಸನ್ ಮಾಡ್ಕೊಂಡಿರ್ತಾನ ಅವ ಯಶಸ್ವಿ, ಅವ ಕಾಮಯಾಬ್. ಒಳಗಿನ ಹಸನ್ ಇರ್ಬೇಕು. ಮತ್ತೆ ಹೇಳ್ತಾನ್ರಿ ಅಲ್ಲಾ ತಾಲ ಕದ ಫಲಹ ಮನ್ ಝಕ್ಕಾಹ ವಕದ ಖಾಬ ಮನ್ ದಸ್ಸಾಹ. ವೈಫಲ್ಯ ಯಾರದಾನ, ನಾಕಾಮಿ ಯಾರದಾನ, ನಾಕಾಮಿ ಯಾರದಾರಪ್ಪ ಅಂದ್ರ ಅಲ್ಲ ಹೇಳ್ತಾನ್ರಿ ಯಾವ ಪಾಪ ಮಾಡಿದ, ಗುಣ ಮಾಡಿದ, ಶಿರ್ಕ್ ಮಾಡಿದ, ಕುಫ್ರ್ ಮಾಡಿದ ಅದ್ರೊಳಗೆ ಏನ ಮುನ್ಗಾನಲ್ರಿ ಅವ ನಾಕಾಮದಾನ ಅನ್ನುವಂಥದ್ದು ಮಾತು ಅಲ್ಲ ಹೇಳಕತ್ತಾನೆ. ಒಮ್ಮೆ ಗುರುಗಳಿಗೆ ಒಬ್ಬ ಶಿಷ್ಯ ಹೇಳಿದಂತ, ಹಜರತ್ರ ಒಂದು ಶಾರ್ಟ್ ಶೂಟ್ ಬಹಳ ಸ್ವಲ್ಪ ಸಮಯದೊಳಗೆ ಒಂದು ಯಾವ್ದು ಬುದ್ಧಿ ಮಾತು ಹೇಳಿಬಿಡ್ರಿ, ನಾನು ಅಮಲ್ ಮಾಡ್ತೀನಿ ಅಂತ ಹೇಳಿದ. ಬಹಳಷ್ಟು ಮಂದಿ ಇರ್ತಾರ, ಒಂದ ಮಾತು ಹೇಳಿಬಿಡ್ರಿ ನಾನು ಅಮಲ್ ಮಾಡ್ತೇನೆ ಅಂತ. ಅವಾಗ ಗುರುಗಳು ಹೇಳಿದ್ರಂತ, ತಮ್ಮ ನೀನು ಅಡಿಗೆ ಮಾಡಿ ಏನಪ್ಪಾ ಅಂತ ಕೇಳಿದ್ರಂತ. ಏನ್ರಿ ಅಡಿಗೆ? ಮಾಡಿನ್ರಿ. ಎಷ್ಟು ಕಿಲೋದು ಮಾಡಿ? ಭಾಳ ಅದನ್ನೊಂದು 5 ಕಿಲೋ ಅಷ್ಟು ಅಡಿಗೆ ಮಾಡಿನ್ರಿ. ದೊಡ್ಡ ಮಗನಿ ನೋಡಿಲ್ಲ ಅಡಿಗೆ ಮಾಡೋದೇ ನೋಡಿನ್ರಿ ಅದ್ರ ಹತ್ರ. ಅವಾಗ ಅವ ಶಿಷ್ಯ ಹೇಳಿದಂತ, ಏನ್ರಿ ಡೊಂಗ್ರಿ ಸಾಬ ಏನ್ ಹೇಳಕತ್ತನ ಹೇಳಿದಂತ, ಏನ್ರಿ ಹಜರತ್ ಬಯಾನ್ ಮಾಡಿ ಕರ್ಸೀನಿ ಮತ್ತು ಬುದ್ಧಿ ಮಾತು ಹೇಳಿದ್ರೆ ನೀವು ಬರೀ ಅಡಿಗೆ ಭಗೋನಿ ಬಗ್ಗೆ ಮಾತಾಡಕತ್ತಿರ್ಲ ಅಂತ ಕೇಳಿದ. ಅವಾಗ ಹಜರತ್ರು ಹೇಳಿದ್ರಂತ, ತಮ್ಮ ಅದ್ರೊಳಗ ನೀನು ಬುದ್ಧಿ ಮಾತೈತಿ ಅಂತ ಹೇಳಿದ್ರಂತ. ಏನ್ರಿ ಹಜರತ್ ಅಂದ್ರ, ನೋಡ್ಪ ದೊಡ್ಡ ಅಡಿಗೆ ಮಾಡುವಾಗ ಭಗೋನಿ ಏನೈತಲ್ಲ ತೊಳಿತಲ್ಲ, ಮ್ಯಾಗ ಬರೇ ಕೈ ಆಡಿಸ್ತಿ, ಒಳಗ ತಿಕ್ಕಿ ಏನೈತಿ ಹಸನ್ ಮಾಡ್ತಿ. ಇದ್ರೊಳಗೆ ಬುದ್ಧಿ ಮಾತೈತಿ, ಮ್ಯಾಗ ಬರೀ ಕೈ ಆಡಿಸ್ಕೋ, ಆದ್ರ ಒಳಗೆ ಏನೈತಿ ಸ್ವಲ್ಪ ತಿದ್ಕೋ. ಅಲ್ಲಾನ ಭಯ ಕಶಿಯತು ಖುದಾ ಬಂದಿ ನಿನ್ನಲ್ಲಿ ತಗೊಂಡ್ ಬಾ. ಈ ಒಳಗಿರುವಂತ ಏನೈತಿ ಅದಕ್ಕೆ ನೀನು ಹಸನ್ ಮಾಡ್ಕೋ. ತೊಪ್ಪಿಗೆ ಸಫೇದ್ ಐತಿ, ಬೆಳಗೈತಿ, ಗಾಡಿನೂ ಬೆಳಗಾಗೈತಿ, ಅರಬಿನೂ ಎಲ್ಲ ಬೆಳಗಾಗ. ಆದ್ರೆ ಒಳಗಿರುವಂತ ಹೃದಯದಲ್ಲಿರುವಂತ ಅದು ಮನಸ್ಸು ಅದೇನಾಗೈತಿ ಕಪ್ಪದಾಗೈತಿ. ಏನ್ರಿ ಒಳಗಿರುವಂತ ಹೃದಯ ಏನಾಗೈತ್ರಿ ಕಪ್ಪದಾಗೈತಿ. ಅದಕ್ಕೆ ನಾವು ಹಸನ್ ಮಾಡ್ಕೋಬೇಕು, ಹಸನ್ ಮಾಡ್ಬೇಕು. ಅದಕ್ಕೆ ನಾವು ವಜು ಮಾಡುವಾಗ ದುವಾ ಮಾಡ್ತೀವಿ, ಬೈತುಲ್ ಖಲಾಕ್ ಹೋಗಿ ಬಂದ್ಮೇಲೆ ದುವಾ ಮಾಡ್ತೀವಿ, ಹೌದಿಲ್ರಿ? ಬೈತುಲ್ ಖಲಾಕ್ ಹೋಗಿ ಬಂದ್ಮೇಲೆ ದುವಾ ಮಾಡ್ತೀವಿ. ಏನ್ ದುವಾ ಮಾಡ್ತೀರಿ? ಗುಫ್ರಾನಕ ಅಲ್ಹಮ್ದುಲಿಲ್ಲಾಹಿಲ್ಲದಿ ಅದ್ಹಬ ಅನಿಲ್ ಆದಾಯಿ ವ ಆಫಾನಿ. ಗುಫ್ರಾನಕ ಅಲ್ಹಮ್ದುಲಿಲ್ಲಾಹಿಲ್ಲದಿ
ಅದ್ಹಬ ಅನಿಲ್ ಆದಾಯಿ ವಾಫಾನಿ. ನೋಡ್ರಿ ಬೈತುಲ್ ಖಲಾಗ್ ಹೋಗ್ಯಾನ, ಆದ್ರ ಹೊರಗೆ ಬಂದು ದುವಾ ಮಾಡಕತ್ತಾನ ಗುಫ್ರಾನಕ, ಅಲ್ಲ ನನಗ್ ಮಾಫ್ ಮಾಡಪ್ಪ. ಬೈತುಲ್ ಖಲಾಗಂತೂ ಯಾವ್ದು ಪಾಪ ಗುಣ ಅಂತೂ ಮಾಡಿಲ್ಲಲ್ಲ, ಇಲ್ಲಿ ಹೊರಗೆ ಬಂದು ಯಾಕೆ ದುವಾ ಮಾಡಕತ್ತಾನ? ಅದ್ರ ಬಗ್ಗೆ ಮುಹದ್ದಿಸಿನ್ ಇಕ್ರಾಮ್ ಹೇಳ್ತಾರ್ರಿ, ಅಲ್ಲ ನನ್ನಲ್ಲಿರುವಂತ ಹೊಲಸು ಏನೈತಿಲ್ಲ ನಾನು ತೆಗೆದೀನಿ ನನ್ನ ಶಕ್ತಿ ಪ್ರಕಾರ, ಆದ್ರೆ ಬಹಳಷ್ಟು ಹೊಲಸು ಎಲ್ಲ ಐತಿ ಒಳಗೆ ಉಳಿದೈತಿ, ಅಲ್ಲ ನೀ ತೆಗೀಪ ಅಂತ ದುವಾ ಮಾಡಕತ್ತಾನ. ಅದೇ ರೀತಿಯಾಗಿ ವಜು ಮಾಡಕತ್ತಾನ, ನಡ್ಬರ್ಕೊಂಡ್ ದುವಾ ಪ್ರವಾದಿ ಮೊಹಮ್ಮದ್ ಸರ್ ಕಲ್ಸ್ಯಾರ ಏನ್ರಿ? ಅಲ್ಲಾಹುಮ್ಮ ಫಿರ್ಲಿ ಜಂಬಿ ವಸ್ಸಿಅಲಿ ಫಿ ದಾರಿ ವಬಾರಿಕ್ ಲಿ ಫಿ ರಿಜ್ಕಿ. ನೋಡ್ರಿ ದುವಾ ವಜು ಮಾಡಕತ್ತಾನ, ಅಲ್ಲಾಹುಮ್ಮ ಫಿರ್ಲಿ ಜಂಬಿ, ಅಲ್ಲ ನನ್ನ ಗುಣ ಮಾಫ್ ಮಾಡಪ್ಪ ಅಂತ ಕೇಳಕತ್ತಾನ. ಅದರ ಅರ್ಥ ಏನು? ಮುಹದ್ದಿಸಿನ್ ಇಕ್ರಾಮ್ ಹೇಳ್ತಾರೆ, ಹದೀಸ್ನೊಳಗೆ ಬರ್ತದಲ್ಲ, ಕೈ ತೊಳೆದ್ರ ಕೈ ಗುಣ, ಮಕ ತೊಳೆದ್ರ ಮಕದ ಗುಣ, ಬಾಯಿದ್ರ ಬಾಯಿ ಗುಣ, ಏನ್ರಿ ಕಾಲಿನ ಗುಣ ಹೋಗ್ತೈತಿ. ಆದ್ರ ಎಲ್ಲ ನನ್ನ ಶಕ್ತಿ ಪ್ರಕಾರ ನಾನು ಕೈಯ ಕಾಲ ಮಕ ಎಲ್ಲ ತೊಳ್ಕೊಳಕತ್ತೀನಿ, ಆದ್ರೂ ದುವಾ ಕಲ್ಸಕತ್ತಾರ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹುಮ್ಮ ಫಿರ್ಲಿ ಜಂಬಿ, ಅಲ್ಲ ನನಗೆ ಒಳಗಿರುವಂತ ಪಾಪ ಒಳಗಿರುವಂತ ಏನು ಗುಣ ಹತ್ತಲ್ಲ, ಅಲ್ಲ ಅದಕ್ಕೆ ನೀನು ಹಸನ್ ಮಾಡಪ್ಪ, ಅದಕ್ಕೆ ನೀನು ಹಸನ್ ಮಾಡು. ಕಾಮಯಾಬ್ ಯಶಸ್ಸು ಯಾರದನ್ರಿ? ಅದಾಫಲಹ ಮನ್ ಝಕ್ಕಾಹ, ಯಾರ ಒಳಗಿಂದ ಎಲ್ಲ ಹಸನ್ ಮಾಡ್ಕೋದನ್ರಿ. ನಾವೇನ್ ಬೇರೆ ಮ್ಯಾಗಿನ ಅಷ್ಟ ತಿದ್ಕೊಳಕತ್ತೀವಿ, ಆದ್ರ ಒಳಗ ಹಂಗೈತಿ ಹಂಗೈತಿ. ಅಲ್ಲಾಹು ಅಕ್ಬರ್. ವೈಫಲ್ಯ ಯಾರದಾನ, ನಾಕಾಮ್ ಯಾರದಾನಪ್ಪ ಅಂದ್ರ ಯಾರು ಗುಣ ಮಾಡಕತ್ತಾನ, ಯಾರು ಪಾಪ ಮಾಡಕತ್ತಾನ. ನಾವ್ ಏನ್ ತಿಳಿದೀವಿ ಗುಣ ಅಂದ್ರ ಬರೀ ಶರೀರ ಕುಡಿದು ಅಷ್ಟ ಗುಣ ತಿಳಿದೀವಿ. ಶರೀರ ತಿನ್ನೋದು ಕುಡಿಯೋದು ತಿನ್ನೋದು ಅದಕ್ಕ ಗುಣ ಅಂತೇನು ಅಷ್ಟ ತಿಳಿದೀವಿ. ಆದ್ರೆ ಹದೀಸ್ ಪಾಕ್ನೊಳಗ ಅಲ್ಲಾ ರಸೂಲ್ಗಳು ನಮಗ ಅಲ್ಲಾ ಮತ್ತು ರಸೂಲ್ ಏನ್ ಹೇಳ್ಯಾರ್ರಿ? ಬರೀ ತಿನ್ನೋದು ಅಷ್ಟ ಹರಾಮಲ್ಲ, ಕುಡಿಯೋದು ಹರಾಮ ಐತಿ, ತಿನ್ನೋದು ಹರಾಮ ಐತಿ, ಬಹಳಷ್ಟು ನೋಡುದು ಹರಾಮ್ ಅದಾವ, ಬಹಳಷ್ಟು ಕೇಳುದು ಹರಾಮ್ ಅದಾವ, ಬಹಳಷ್ಟು ಹೇಳುದು ಹರಾಮ್ ಅದಾವ, ಬಹಳಷ್ಟು ಬಹಳ ನಡೆಯುವುದು ಹರಾಮ ಐತಿ. ಬರೀ ತಿನ್ನೋದು ಅಷ್ಟ ಅಲ್ರಿ. ಇವ ಕಿಶೆದಾಗ ಯಾವ್ದಾರ ಬಿಟ್ಟನ್ರಿ? ಯಾವ ರೊಕ್ಕ ಇಟ್ಟನ್ರಿ? ಬಡ್ಡಿ ರೊಕ್ಕ ಇಟ್ಟಾನ, ಲಂಚದ ರೊಕ್ಕ ಇಟ್ಟಾನ. ಆದ್ರೆ ಕೇಳಕತ್ತಾನ ಊರಾಗ, ಕಾಜಿ ಸಾವ್ರ ಇದು ಹಲಾಲ್ ಮಟನ್ ಎಲ್ಲಿ ಸಿಗ್ತೈತ್ರಿ ಅಂತ ಕೇಳಕತ್ತಾನ. ಯಾವ ರೊಕ್ಕ ಇಟ್ಟಾನ್ರಿ? ಬಡ್ಡಿ ರೊಕ್ಕ ಇಟ್ಟಾನ, ಲಂಚದ ರೊಕ್ಕ ಇಟ್ಟಾನ, ಮತ್ತ ಹಲಾಲ್ ಮಟನ್ ಕೇಳಕತ್ತಾನ. ಆ ಬಡ್ಡಿ ಮತ್ತು ಲಂಚದ ರೊಕ್ಕದಿಂದ ಹಲಾಲ್ ಮಟನ್ ಹಲಾಲ್ ಆಕೈತೇನ್ರಿ? ಹಲಾಲ್ ಆಗುದಿಲ್ಲ. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ರು ಸಾಹಬಿ ಬಂದ್ರು. ಹೆಂಗೆ ಆಗಲೇ ಪ್ರಶ್ನೆ ಮಾಡಿದ್ರೆ ಶಿಷ್ಯ ಕೇಳಿದ್ರಲ್ಲ ಯಾವ್ದು ಬುದ್ಧಿ ಮಾತು ಹೇಳ್ರಿ ಅಂತ. ಅವ ಬಂದ್ ಕೇಳಿದ್ರಂತ, ಹಜರತ್ರ ಯಾವ್ದಾದ್ರು ಇಂಥ ಅಮಲ್ ಹೇಳ್ರಿ, ನಾ ಯಾ ದುವಾ ಮಾಡಿದ್ರು ಕುಬುಲ್ ಆಗ್ಬೇಕು, ಯಾ ದುವಾ ಮಾಡಿದ್ರು ಕುಬುಲ್ ಆಗ್ಬೇಕು, ಒಟ್ಟನ್ನ ಇಂಥ ಅಮಲ್ ಹೇಳ್ಬಿಡ್ರಿ, ನಾನು ಮುಸ್ತುಜಾಬು ದುವಾ, ಯಾ ದುವಾ ಮಾಡಿದ್ರು ರದ್ದು ಆಗಬಾರ್ದು, ಅದು ಕುಬುಲ್ ಆಗ್ಬೇಕು ಅಂತ ಅಮಲ್ ಹೇಳ್ಬಿಡ್ರಿ ನನಗೆ ಅಂತ ಸಾಹಬಿ ರಸೂಲ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಕೇಳಿದ. ಅವಾಗ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಮಲ್ ಹೇಳಿಲ್ಲ, ಎಷ್ಟು ತಾಜುದ್ ಮಾಡು, ಎಷ್ಟು ಮೆಹನತ್ ಮಾಡು, 4 ತಿಂಗಳು ಹೋಗು, 4 ದಿವಸ ಹೋಗು, ಎಷ್ಟು ಜಿಕರ್ ಮಾಡು, ಎಷ್ಟು ಕುರಾನ್ ಪಠನೆ ಮಾಡು, ಇದೇನು ಹೇಳಿಲ್ಲ. ಒಂದೇ ಮಾತ್ರೊಳಗೆ ಮುಗಿಸ್ಬಿಟ್ರು. ಏನಪ್ಪಾ ಅಂದ್ರೆ, ನೀನ್ ಎಲ್ಲಾ ದುವಾ ಕುಬುಲ್ ಆಗ್ಬೇಕಾದ್ರ ನೀನ್ ಏನು ಗಳಿಸ್ತಿಲ್ಲ ಅದು ಗಳಿಸೋದು ಹಸನಿಡು, ತಿನ್ನೋದು ಹಸನ್ ತಿನ್ನು, ಹಲಾಲ್ ತಿನ್ನು, ಹರಾಮ್ ತಿನ್ನಾಕ ಹೋಗ್ಬೇಡ. ಇದು ಮಾಡಿದ್ರೆ ನೀ ಎಲ್ಲಾ ದುವಾ ಕುಬುಲ್ ಆಗ್ತೈತೆ ಅನ್ನುವಂತ ಮಾತು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದಕ್ಕ ನಮಗೂ ಮೊದಲು ಗೊತ್ತಾಕಿದ್ದಿಲ್ಲ. ಮೊದಲು ಹಿರಿಯ ಹೇಳ್ತಿದ್ರು, ಉರ್ದುದ ಕೇಳಿರಲ್ಲ ನೀವೇನಂತ, ಸೌ ಚುವೇಕ್ ಹಾಕು ಬಿಲ್ಲಿ ಹಜ್ಗು ಬೈ ಅಂತ ಹೇಳ್ತಿದ್ರು. ಅದಲ್ರಿ, ಸೌ ಚುವೇಕ್ ಹಾಕು ಬಿಲ್ಲಿ ಹಜ್ಗು ಬೈ.